ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಸುದ್ದಿ: ಶ್ರೀ ವೈಭವ್ ಮಹಾದೇವ್ ಸಿನಿಮಾ ನಿರ್ದೇಶಿಸಿರುವ ಜೂನಿ ಚಿತ್ರದ ಬಗ್ಗೆ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ತ್ರಿಶೂಲ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಶ್ರೀ ವೈಭವ್ ಮಹಾದೇವ್ ಸಿನಿಮಾ ನಿರ್ದೇಶಿಸಿರುವ ಚಲನಚಿತ್ರ ಜೂನಿ ಸಂಗೀತವನ್ನ ನಕುಲ್ ಅಭ್ಯಂಕರ್, ಸಂಕಲನವನ್ನ ಶಶಾಂಕ್ ನಾರಾಯಣ, ಛಾಯಾಗ್ರಹಣವನ್ನ ಅಜಿನ್ ಬಿ, ಜಿತಿನ್ ದಾಸ್ ರವರ ಕೈಚಳಕ, ನಾಯಕ ನಟನಾಗಿ ಪೃಥ್ವಿ ಅಂಬರ್ ಹಾಗೂ ನಾಯಕಿಯಾಗಿ ಹುಡುಗಿಯರ ಪಾತ್ರದಲ್ಲಿ ರಿಷಿಕಾ ನಾಯಕ್ ರವರು ನಟಿಸಿರುವ ಸೃಜನಾತ್ಮಕ ಮತ್ತು ನೈಜ ಘಟನೆಯನ್ನ ಆಧರಿಸಿದ ಜೂನಿ ಚಲನಚಿತ್ರ ಇದೇ ಫೆಬ್ರವರಿ 9ರಂದು ಶುಕ್ರವಾರ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಜೂನಿ ಚಲನಚಿತ್ರ ಬಿಡುಗಡೆ ಅದ್ದೂರಿಯಾಗಿ ತೆರೆ ಮೇಲೆ ಕಾಣಲಿದೆ. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ ಮತ್ತು ದಿಯಾ ಸಿನಿಮಾ ಮೂಲಕ ಕನ್ನಡಿಗರ ಮನಗೆದ್ದ ಪೃಥ್ವಿ ಅಂಬರ್ ಹಾಗೂ ಕನ್ನಡ ಚಲನಚಿತ್ರರಂಗಕ್ಕೆ ಮೊದಲ ಬಾರಿ ಚಿತ್ರನಟಿಯಾಗಿ ನಟಿಸುತ್ತಿರುವ ರಿಷಿಕಾ ನಾಯಕ್ ಹಾಗೆಯೇ ಕನ್ನಡದ ಸಿನಿಮಾ ಜಗತ್ತಿನಲ್ಲಿಯೇ ಚೊಚ್ಚಲ ಬಾರಿಗೆ ವಿಭಿನ್ನವಾಗಿ ನಿರ್ದೇಶಿಸಿರುವ ಶ್ರೀ ವೈಭವ್ ಮಹಾದೇವ್ ಅವರ ಚಿತ್ರ ಜೂನಿ ಸಿನಿಮಾ ಇದೇ ಫೆಬ್ರವರಿ 9ರ ಶುಕ್ರವಾರದಂದು ತೆರೆ ಕಾಣಲಿದೆ. ಕನ್ನಡದ ಚಂದನವನಕ್ಕೆ ಯುವ ಪ್ರತಿಭೆ ಶ್ರೀ ವೈಭವ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಮುಗಿಸಿದರು. ಸಿನಿಮಾ ಕ್ಷೇತ್ರವನ್ನ ಪ್ರವೃತ್ತಿಯನ್ನಾಗಿಸಿ ಬಹಳ ಕ್ರಿಯಾಶೀಲವಾಗಿ ರಚಿಸಿರುವ ಜೂನಿ ಚಿತ್ರ ವಿಭಿನ್ನ ವ್ಯಕ್ತಿತ್ವದ ಮೂಲಕ ಪ್ರೇಮ ಕಥೆಯನ್ನ ಹೊಂದಿದೆ. ಇನ್ನು 2 ವ್ಯಕ್ತಿತ್ವವನ್ನ ಹೊಂದಿರುವ ಮಾನಸಿಕವಾಗಿ ಬಳಲುವ ಹುಡುಗಿಯರ ಪಾತ್ರದಲ್ಲಿ ರಿಷಿಕಾ ನಾಯಕ್ ಕಾಣಿಸಿಕೊಂಡಿದ್ದಾರೆ. ಮನೋವಿಜ್ಞಾನದ ಪ್ರಕಾರ ಸ್ವೀಟ್ ಪರ್ಸನಾಲಿಟಿ ಸುತ್ತ ಪ್ರೀತಿಯ ಸಿಂಚನವಾಗಿ ಸಾಗುವ ಚಿತ್ರ ಇದಾಗಿದೆ. ಈ ಚಿತ್ರದ ಮೂಲಕ ಇಂದಿನ ಕನ್ನಡ ಮನಸ್ಸುಗಳಿಗೆ ಇತ್ತೀಚೆಗೆ ಕಣ್ಮರೆಯಾಗುತ್ತಿರುವ ಮಾನವೀಯ ಮೌಲ್ಯಗಳನ್ನು ಪ್ರತಿಪಾದಿಸುವ ಮತ್ತು ಮಾನಸಿಕವಾಗಿ ಬಳಲುವ ವ್ಯಕ್ತಿಗಳನ್ನು ನೋಡುವ ದೃಷ್ಟಿಕೋನ ಬದಲಾಗಬೇಕು ಎಂಬ ಜಾಗೃತಿಯನ್ನ ಮೂಡಿಸುವ ಮೂಲಕ ಈ ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನ ಕೊಡುವ ನಿಟ್ಟಿನಲ್ಲಿ ಸಿನಿಮಾವನ್ನ ಮಾಡಲಾಗಿದೆ ಎಂದು ನಿರ್ದೇಶಕ ಶ್ರೀ ವೈಭವ್ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಟನಾಗಿ ನಟಿಸಿರುವ ಪೃಥ್ವಿ ಅಂಬಾರ್ ಕನ್ನಡದ ಚಿತ್ರರಂಗದಲ್ಲಿ ವಿಭಿನ್ನವಾಗಿ ಕಾಣಿಸಲಿದ್ದಾರೆ. ಹಾಗೆ ನಕುಲ್ ಅಭ್ಯಂಕರ್ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ. ಶಶಾಂಕ್ ನಾರಾಯಣ ಸಂಕಲನವನ್ನ ಮಾಡಿ ಚಿತ್ರದ ಪ್ರತಿಯೊಂದು ಕ್ಷಣದ ಘಟನೆ ವಿಶಿಷ್ಟವಾಗಿ ಮೂಡಿಬರುವ ಹಾಗೆ ಅಜಿನ್ ಬಿ, ಜಿತಿನ್ ದಾಸ್ ಛಾಯಾಗ್ರಹಣದ ಮೂಲಕ ಸೆರೆ ಹಿಡಿದಿದ್ದಾರೆ. ಹಾಗಾಗಿ ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಚೊಚ್ಚಲ ಬಾರಿಗೆ ಪಾದಾರ್ಪಣೆಯನ್ನ ಮಾಡಿರುವ ಯುವ ಪ್ರತಿಭೆಗಳ ಸೃಜನಾತ್ಮಕ ಮತ್ತು ನೈಜ ಘಟನೆಗಳನ್ನು ಆಧರಿಸಿದ ಜೂನಿ ಸಿನಿಮಾ ಇದೇ ಶುಭ ಶುಕ್ರವಾರದಂದು ತೆರೆ ಕಾಣಲಿದೆ. ಆದ್ದರಿಂದ ಎಲ್ಲರೂ ಈ ಸಿನಿಮಾವನ್ನ ವೀಕ್ಷಿಸಿ ಯುವ ಪ್ರತಿಭೆಯ ತಂಡವನ್ನ ಪ್ರೋತ್ಸಾಹಿಸಿ. ಸುದ್ದಿ ಪ್ರಸಾರಕ್ಕಾಗಿ ಶ್ರೀ ವೈಭವ್ ಮಹಾದೇವ್ ಸಿನಿಮಾ ನಿರ್ದೇಶಕರು, ಜೂನಿ ಚಲನಚಿತ್ರ ತ್ರಿಶೂಲ್ ಕ್ರಿಯೇಷನ್. ಇದೇ ಶುಕ್ರವಾರ 9ನೇ ತಾರೀಕಿನಂದು ಸೃಜನಾತ್ಮಕ ಮತ್ತು ನೈಜ ಘಟನೆಯನ್ನ ಆಧರಿಸಿ ಯುವ ಪ್ರತಿಭೆಗಳು ನಟಿಸಿರುವ ಜೂನಿ ಚಲನಚಿತ್ರ ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಕನ್ನಡಾಭಿಮಾನಿಗಳು, ಪ್ರೇಕ್ಷಕರು, ಸಿನಿಪ್ರಿಯರು ತಪ್ಪದೇ ಸಿನಿಮಾವನ್ನ ನೋಡಿ ಜೂನಿ ಚಿತ್ರತಂಡಕ್ಕೆ ಹಾಗೂ ಯುವ ಪ್ರತಿಭೆಗಳ ತಂಡವನ್ನ ಪ್ರೋತ್ಸಾಹಿಸಿ ಎಂದು ನ್ಯೂಸ್ ಕರ್ನಾಟಕ ಒಂದು ತಂಡ ಜೂನಿ ಚಿತ್ರತಂಡ ಶತದಿನೋತ್ಸವವನ್ನ ಆಚರಿಸುವಂತಾಗಲಿ ಎಂದು ಶುಭ ಕೋರುತ್ತಿದೆ.